ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಬೆಳೆಗಳಿಗೆ ನ್ಯಾಯಸಮ್ಮತ ದರ ನೀಡುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಬೆಳಗಾವಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ರೈತರು ಟನ್ಗೆ 3,500 ಕಬ್ಬಿನ ದರವನ್ನ ನಿಗದಿ ಮಾಡುವಂತೆ ಸರ್ಕಾರವನ್ನ ಒತ್ತಾಯ ಮಾಡಿದ್ರು. ಈ ಹೋರಾಟಕ್ಕೆ ಈಗಾಗಲೇ 4ನೇ ದಿನ ಪೂರ್ತಿಯಾಗಿ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸರ್ಕಾರವು ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ತಕ್ಷಣ ಸ್ಪಂದಿಸಬೇಕು, ಇಲ್ಲವಾದರೆ ಹೋರಾಟ ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಅಂತ ಹೇಳಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಹೋರಾಟದಲ್ಲಿ ಪ್ರಮುಖ ರೈತ ಮುಖಂಡರಾದ ಬಸನಗೌಡ ಪಾಟೀಲ್, ಭೀರಪ್ಪ ದೇಶನೂರ, ಮಲ್ಲಿಕಾರ್ಜುನ ಹುಂಬಿ, ಬಸವರಾಜ್ ಮೋಕಾಶಿ, ಮಾಜಿ ಶಾಸಕರಾದ ವಿಎ ಪಾಟೀಲ್ ಹಾಗೆ ಶಂಕರ ಮಾಡಲಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸರ್ಕಾರ ಸರ್ಕಾರಕ್ಕೆ ಬಹಳ ಎಲ್ಲ ರೈತರು ನಾವು ಕೂಡ ಮುಂದಿನ ದಿನದಲ್ಲಿ ನಮ್ಮ 2 ಕಾರ್ಯಕ್ರಮ ಇದ್ದೇವೆ. ಆ ಕಾರ್ಯಕ್ರಮದ ಮುಗಿಸ್ಕೊಂಡು ಅಹೋರಾತ್ರಿ ನಿರಂತರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಕರ್ಕೊಂಡ್ಬಂದ ಇನ್ನೇ ಹೋರಾಟಕೊಂಡಿರ್ತೇವೆ. ನಾವೇನಂತೂ ಹಿಂಸರಿ ಅಂತ ಮಾತಾ ಇಲ್ಲ. ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ದಯವಿಟ್ಟು ಅಧಿಕಾರಿಗಳನ್ನ ಹೇಳ್ರಿ, ನೀವ ಕೆಲಸ ಮಾಡ್ಬೇಕು. ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ನ್ಯೂಸ್ ದಯವಿಟ್ಟು ಅವ್ರಿಗೆ ತಿಳಿಸಿ ಹೇಳ್ರಿ, ಇನ್ನೇನಾರ 3,500 ರೂಪಾಯಿ ನೀವು 2 ದಿನ ಘೋಷಣೆ ಮಾಡಿಲ್ಲ ಅಂದ್ರೆ ದೊಡ್ಡ ಚಳವಳಿ ಆಗ್ತದೆ. ದೊಡ್ಡ ಚಳವಳಿ ಆಗ್ತದೆ. ಆ ಚಳವಳಿ ಒಳಗೆ ಏನಾದ್ರೂ ಹಣ ಹೊರಟಾದ್ರೆ ಅದು ಸರ್ಕಾರದ ಹೊಣೆ ಆಗ್ತದೆ. ಯಾರು ಇಲ್ಲ, ಸರ್ಕಾರದ ಹೊಣೆ ಬರಬೇಕಾಗ್ತದೆ. ಈ ಸರ್ಕಾರದ ಹೊಣೆ ಬರಬೇಕು. ಯಾಕಂದ್ರೆ ನಾವು ನಾವು ದುಡಿದಂತ ಕಬ್ಬಿಗೆ ರೀ, ನಾವು ದುಡಿದಂತ ಕಬ್ಬಿಗೆ 3,500 ಕೋಟಿ ಅಂತೀವಿ. 50 ಲಕ್ಷ ಮಂದಿ ರಾಜ್ಯದಾಗ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸ್ವಾಮೀಜಿಗಳು, ನಾಡಿನ ಎಲ್ಲಾ ರೈತ ಪರ ಚಿಂತಕರು, ನ್ಯಾಯವಾದಿಗಳು ಎಲ್ಲರೂ ಕೂಡ ನಮ್ ಜೊತೆ ರಸ್ತೆಗೆ ಬರಬೇಕು, ಅನಿವಾರ್ಯ ಇದೆ. ರೈತರ ಕಬ್ಬು ಬೆಳೆಗಾರ ರಕ್ಷಣೆ ಮಾಡ್ಬೇಕಂತೇಳಿ ಈಗ ನಾವ್ ಯಾರು ಕೂಡ ಮುಖ್ಯಮಂತ್ರಿ ಕಡೆ ಹೋಗುದಿಲ್ಲ. ಮುಖ್ಯಮಂತ್ರಿ ಬಹುಶಃ ಸರ್ಕಾರ ಅವ್ರು ಉಳಿಬೇಕಪ್ಪ ಅಂತಂದ್ರ, ಈ ಜನರ ಅವ್ರಿಗೆ ಓಟ್ ಬೇಕಪ್ಪ ಅಂತಂದ್ರ ಮುಖ್ಯಮಂತ್ರಿ ನಾಳೆ 100ಕ್ಕೆ 100 ಪರಿಹಾರ ಘೋಷಣೆ ಮಾಡ್ತಾರೆ. ಅವ್ರು ಬೇಡಪ್ಪ ಅಂದ್ರ ನಾವು ಈ ಬೀದಿ ಬಿಟ್ಟು ದೊಡ್ಡ ಬೀದಿಗೆ ಹೋಗುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ. ನಾವು ಮಾತ್ರ ಯಾವ ಕಮಿಟ್ಮೆಂಟ್ ಇಲ್ಲ, ಏನಿಲ್ಲ. ಇದು ಜನಾಂದೋಲನ ಆಗಿತ್ತು, ಆದ್ರೆ ನಿಮ್ ಜೊತೆ ಆಗ್ತತಿ. ಆಗ್ಲಿಲ್ಲ ಅಂದ್ರ 7-8 ತಾರೀಕು ಚಾಲು ಮಾಡ್ತು, ನಂತರ ಕಾರ್ಖಾನೆ ಚಾಲು ಆಗ್ತಾವ. ಮುಂದಿನ ಸಲ ಮತ್ತೆ ಕಾರ್ಖಾನೆ ಅವ್ರು ನೋಡ್ಕೊಂಡು, ಸರ್ಕಾರ ನೋಡ್ಕೊಂಡು ಅಧಿವೇಶನಕ್ಕ ದೊಡ್ಡ ಬಾಂಬ್ 100%. ನಾವು 50 ಲಕ್ಷ ಮಂದಿ ಹೋದ್ರೆ ಸರ್ಕಾರಕ್ಕೆ ತ್ರಾಸ ಆಕೈತೆ. ನೀವು ಯಾರು ಅನುಮಾನ ಪಡ್ಬೇಕಾಗಿಲ್ಲ, ಇಲ್ಲಿ ಯಾರು ಅನುಮಾನ ಅವಶ್ಯಕತೆ ಇಲ್ಲ. ಹುಲಿಗಳು ನೀವು ಗಟ್ಟಿರುದು ಬರತ್ನಾಗ ಒಂದೊಂದು ಹೆಗಲ ಮೇಲೆ ಬಂದೂಕ್ ಎಲ್ಲರೂ ಸಿಕ್ಕರೆ ಹಾಕೊಂಬರ್ರಿ. ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿನ ಕಬ್ಬು ಬೆಳೆಗಾರದು ವಿಶೇಷವಾದ ಧನ್ಯವಾದ ನನ್ನ ಮೀಡಿಯಾ ದೇವ್ರಿಗೆ ಹೇಳ್ಬೇಕ. ಇವತ್ತ ಮುಖ್ಯಮಂತ್ರಿ ಕಣ್ ತೆಗ್ಸಿರ್ತಕ್ಕಂಥವ್ರು ಅವರು ನಾವು ಹೋರಾಟ ಮಾಡಿದ್ವಿ 5 ದಿವಸ, ನೀವು ಮೊದಲು ತೆಗ್ಸಿರಿ 200 ತಗೊಂಡ್ರಿ. ಇವತ್ತು ಸರ್ಕಾರಕ್ಕೆ 1,000 ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ, ಹೆಚ್ಚಿನ ರೊಕ್ಕ ಇಸ್ಕೊಳಕ್ಕಾಗಿ ಇವ್ರಿಗೆ ಕೂಡ ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಯಾರು ಕೂಡ ಅವ್ರಿಗೆ ಸಹಕಾರ ಮಾಡೋರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರಿಗೆ ಅವಕಾಶ ಕೊಡ್ರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.